ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂತ ಹೇಳ್ತಾ, ಸೊ ನಾವು ಹಿಂದಿನ ತರಗತಿಯಲ್ಲಿ ಬ್ರಾಂಚಸ್ ಆಫ್ ಸೈಕಾಲಜಿ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಸೊ ಈಗ ಮನೋವಿಜ್ಞಾನ ಮತ್ತು ಇತರ ಅಧ್ಯಯನದ ವಿಷಯಗಳು, ಸೈಕಾಲಜಿ ಇನ್ ರಿಲೇಷನ್ ಟು ಅದರ್ ಸೈನ್ಸಸ್, ಅದರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸಾಮಾಜಿಕ ಮನೋವಿಜ್ಞಾನದ ಹಾಗೂ ವಿಜ್ಞಾನ ವಿಷಯಗಳ ಸಂಶೋಧಕರು ಹಾಗೂ ಪರಿಣಿತರು ಮನೋವಿಜ್ಞಾನ ಅಧ್ಯಯನದ ಮಹತ್ವವನ್ನ ಅರ್ತಿದ್ದಾರೆ. ವ್ಯಕ್ತಿಯ ನರಮಂಡಲ ಹಾಗೂ ವರ್ತನೆಯ ಅಧ್ಯಯನವು ನೋಡಿ, ವ್ಯಕ್ತಿಯ ನರಮಂಡಲ ಮತ್ತು ವರ್ತನೆಯ ಅಧ್ಯಯನವು ನರವಿಜ್ಞಾನ, ತತ್ವಶಾಸ್ತ್ರ, ಜೀವಶಾಸ್ತ್ರ, ವೈದ್ಯಶಾಸ್ತ್ರ, ಗಣಕ ವಿಜ್ಞಾನದ ಸಂಬಂಧವನ್ನ ಇದು ಸೂಚಿಸುತ್ತೆ. ಯಾವುದು? ವ್ಯಕ್ತಿಯ ನರಮಂಡಲ ಮತ್ತು ವರ್ತನೆಯ ಅಧ್ಯಯನ. ಓಕೆ, ವ್ಯಕ್ತಿಯ ವರ್ತನೆಯನ್ನ ಆತನ ಸಮಾಜ ಹಾಗೂ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋದ್ರಿಂದ ಮನೋವಿಜ್ಞಾನ ಹಾಗೂ ಇತರ ಸಾಮಾಜಿಕ ವಿಜ್ಞಾನಗಳಾದಂತಹ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಹಾಗೆ ಆಂಥ್ರೋಪಾಲಜಿ ಇವುಗಳ ನಡುವಿನ ಸಂಬಂಧವನ್ನ ಅದು ಸೂಚಿಸುತ್ತೆ. ಮನೋವಿಜ್ಞಾನವು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಕೂಡ ತನ್ನ ಸಂಬಂಧವನ್ನ ಒಳಗೊಂಡಿದೆ. ಮನೋವಿಜ್ಞಾನ ಸಂಬಂಧ ಹೊಂದಿರುವಂತಹ ಕೆಲವು ಪ್ರಮುಖ ಅಧ್ಯಯನ ವಿಷಯಗಳ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದು ಫಿಲಾಸಫಿ. ಫಿಲಾಸಫಿ ಅಂತ ಹೇಳಿದ್ರೆ ತತ್ವಶಾಸ್ತ್ರ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿದೆ. ಸುಮಾರು 19ನೇ ಶತಮಾನದ ಅಂತ್ಯದವರೆಗೂ ಮಾನವ ವರ್ತನೆಯ ಪ್ರಮುಖ ಅಂಶಗಳಾಗಿರುವಂತಹ ಮನಸ್ಸಿನ ಸ್ವಭಾವದ ಬಗೆಗಿನ ಅಧ್ಯಯನ, ಪ್ರೇರಣೆ ಹಾಗೂ ಸಂವೇಗಗಳ ಅಧ್ಯಯನ ಮುಂತಾದವು ತತ್ವಶಾಸ್ತ್ರದ ಭಾಗಗಳಾಗಿದ್ವು. ನೋಡಿ, ಎಲ್ಲಿವರೆಗೂ 19th ಸೆಂಚುರಿ ಏನಿದೆಯಲ್ಲ ಅದರ ಒಂದು ಅಂತ್ಯದವರೆಗೂ ಕೂಡ ಮಾನವನ ವರ್ತನೆಯ ಪ್ರಮುಖ ಅಂಶಗಳ ಯಾವ್ಯಾವು ಆಗಿದ್ವು? ಮನಸ್ಸಿನ ಸ್ವಭಾವದ ಬಗೆಗಿನ ಅಧ್ಯಯನ, ಪ್ರೇರಣೆ, ಮಾನವನ ಸ್ವಭಾವದ ಜೊತೆ ಅದರ ಒಂದು ಸಂವೇಗಗಳ ಅಧ್ಯಯನ, ಇವೆಲ್ಲವೂ ಕೂಡ ತತ್ವಶಾಸ್ತ್ರದ ಭಾಗನೇ ಆಗಿತ್ತು. 19ನೇ ಶತಮಾನದ ಕೊನೆಗೆ ಏನಾಯ್ತು? ವಿಲಿಯಂ ಊಂಟ್ರವರು ಹಾಗೂ ಇತರ ವಿಜ್ಞಾನಿಗಳು ಪ್ರಾಯೋಗಿಕ ವಿಧಾನಗಳ ಮೂಲಕ ಮನುಷ್ಯನ ಮನಸ್ಸು ಹಾಗೂ ವರ್ತನೆಯ ಇತರ ಕ್ರಿಯೆಗಳ ಅಧ್ಯಯನ ನಡೆಸೋದಕ್ಕೆ ಆರಂಭಿಸ್ತಾರೆ. ಇದ್ರ ಫಲವಾಗಿ ಮನೋವಿಜ್ಞಾನ ಪ್ರತ್ಯೇಕ ಅಧ್ಯಯನ ವಿಷಯವಾಗಿ ರೂಪುಗೊಂಡಿತು. ಸೊ ಆಗ ಮನೋವಿಜ್ಞಾನ ಅನೇಕ ವಿಷಯಗಳು ತತ್ವಶಾಸ್ತ್ರದ ಕೊಡುಗೆಗಳಾಗಿವೆ. ಹಾಗಾಗಿ ಮನೋವಿಜ್ಞಾನದ ಅನೇಕ ವಿಷಯಗಳು ನಾವೇನೆಲ್ಲ ನೋಡ್ತೀವಿ ಅವೆಲ್ಲವೂ ಕೂಡ ತತ್ವಶಾಸ್ತ್ರದ ಕೊಡುಗೆಗಳಾಗಿದ್ದಾವೆ ಅಂತ ಹೇಳ್ಬೋದು. ಇದಿಷ್ಟು ಫಿಲಾಸಫಿ. ಸೊ ಮೂಲ ಏನು? ಸೈಕಾಲಜಿಯ ಮೂಲ ಫಿಲಾಸಫಿ, ತತ್ವಶಾಸ್ತ್ರ ಅಂತಾನೆ ಹೇಳುವಂಥದ್ದು. ಈಗ ಮೆಡಿಕಲ್, ವೈದ್ಯಕೀಯ. ಆರೋಗ್ಯಕರ ದೇಹ ಹೊಂದಬೇಕು ಅಂದ್ರೆ ಆರೋಗ್ಯಕರ ಮನಸ್ಸು ಬಹಳನೇ ಮುಖ್ಯ ಅನ್ನುವಂಥದ್ದು ವೈದ್ಯರ ಹೇಳಿಕೆ, ಹಾಗೆ ದೊಡ್ಡವರ ಹೇಳಿಕೆ ಕೂಡ ಹೌದು. ಬಹುತೇಕ ಆಸ್ಪತ್ರೆಗಳು ಮನೋವಿಜ್ಞಾನಿಗಳನ್ನ ನೇಮಿಸ್ಕೊಳ್ತಾರೆ. ಆಸ್ಪತ್ರೆಗಳಲ್ಲಿ ಮನೋವಿಜ್ಞಾನಿಗಳ ಕರ್ತವ್ಯ ಏನು? ರೋಗಿಗಳು ಆರೋಗ್ಯಕರ ಜೀವನ ವಿಧಾನಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಮನ ಪರಿವರ್ತನೆ ಮಾಡುವಂಥದ್ದು ಅವ್ರ ಕೆಲಸ ಆಗಿರುತ್ತೆ. ಇನ್ನು ಚಿಕಿತ್ಸೆ ಬಗ್ಗೆ ಹಾಗೂ ಕಾಯಿಲೆ ಬಗ್ಗೆ ತಳೆದಿರುವಂತಹ ಅನಗತ್ಯ ತಪ್ಪು ತಿಳುವಳಿಕೆಗಳು ಏನಿರ್ತವೆ, ಜೊತೆಗೆ ಒಂದು ಕಾಯಿಲೆ ಅಂತ ಬಂದಾಗ ಅದ್ರ ಬಗ್ಗೆ ಭಯ ಏನಿರುತ್ತೆ ಅದನ್ನ ಹೋಗ್ಲಾಡಿಸುವಂಥದ್ದು ಈ ಮನೋವಿಜ್ಞಾನಿಗಳ ಕೆಲಸ. ವೈದ್ಯರ ಸಲಹೆಯನ್ನ ಚಾಚೂ ತಪ್ಪದೆ ಪಾಲಿಸುವಂತೆ ಮಾಡೋದು ಕೂಡ ಅವ್ರ ಕೆಲಸ. ಜೊತೆಗೆ ಈ ಏಡ್ಸು, ಕ್ಯಾನ್ಸರು ಇವೆಲ್ಲ ಏನು ಗಂಭೀರ ಕಾಯಿಲೆಗಳು. ಈ ಕಾಯಿಲೆಗಳಿಂದ ನರಳುತ್ತಾ ಇರುವಂತವ್ರಿಗೆ ಆಪ್ತ ಸಲಹೆಯ ಅಗತ್ಯವನ್ನ ವೈದ್ಯರು ಕೊಡ್ತಾ ಹೋಗ್ತಾರೆ. ಒಬ್ಬ ಉತ್ತಮ ವೈದ್ಯ ರೋಗಿಯ ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನ ಉತ್ತಮಪಡಿಸುವ ಬಗ್ಗೆ ಒತ್ತು ನೀಡ್ತಾನೆ. ಯಾರು? ಒಬ್ಬ ಉತ್ತಮ ವೈದ್ಯ. ಓಕೆ, ಇದು ಮೆಡಿಕಲ್ಗೆ ರಿಲೇಟೆಡ್ ಆದ್ರೆ ಇನ್ನು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂಡ್ ಸೋಷಿಯಾಲಜಿ, ಇದಕ್ಕೆ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋದ್ರೆ ಈ ಸಾಮಾಜಿಕ ವಿಜ್ಞಾನಗಳು ಮನೋವಿಜ್ಞಾನದಿಂದ ಹಾಗೂ ಮನೋವಿಜ್ಞಾನ ಸಾಮಾಜಿಕ ವಿಜ್ಞಾನಗಳಿಂದ ಪರಸ್ಪರ ಇವೆಲ್ಲವೂ ಕೂಡ ಒಂದಕ್ಕೊಂದು ಪ್ರಭಾವಿತ ಆಗಿದವೆ. ಮನೋವಿಜ್ಞಾನವು ಕೆಳಮಟ್ಟದಲ್ಲಿ ಆರ್ಥಿಕ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಅದರಲ್ಲೂ ಬಳಕೆದಾರರ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಠೇವಣಿ ಇಡುವ ಸ್ವಭಾವ, ತೀರ್ಮಾನ ತೆಗೆದುಕೊಳ್ಳುವ ವಿಧಾನ. ಅಮೆರಿಕದ ಆರ್ಥಿಕ ತಜ್ಞರು ಆರ್ಥಿಕ ಪ್ರಗತಿಯನ್ನ ನಿಷ್ಕರ್ಷೆ ಮಾಡಲು ಬಳಸ್ತಾರೆ. ನೋಡಿ, ಅಮೆರಿಕದ ಆರ್ಥಿಕ ತಜ್ಞರು ಆರ್ಥಿಕ ಪ್ರಗತಿಯನ್ನ ನಿಷ್ಕರ್ಷೆ ಮಾಡಲು ಬಳಸ್ತಾರೆ. ಈ ವಿಷಯದ ಮೇಲೆ ನಡೆಸಿದ ಅಧ್ಯಯನಕ್ಕಾಗಿ ಸೈಮನ್ಸ್ ಮತ್ತು ಕನೆಮನ್ ಮತ್ತು ಟಿ ಶೆಲ್ಲಿಂಗ್ ಇವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ನೀಡಿದ್ರು ಈ ಕುರಿತಾಗಿ. ಅರ್ಥಶಾಸ್ತ್ರದಂತೆಯೇ ರಾಜ್ಯಶಾಸ್ತ್ರದಲ್ಲಿ ಕೂಡ ಮನೋವಿಜ್ಞಾನದ ಕೊಡುಗೆಯನ್ನು ನಾವು ಕಾಣ್ತಾ ಹೋಗ್ಬೋದು. ಯಾವ ತರ? ಉದಾಹರಣೆ ನೋಡಿ, ಮತದಾನ ಮಾಡುವ ಸ್ವಭಾವ, ಅಧಿಕಾರ ಚಲಾವಣೆ, ರಾಜಕೀಯ ಸಂಘರ್ಷಗಳು, ರೀತಿ ನೀತಿ ಇತ್ಯಾದಿಗಳ ಅಧ್ಯಯನದಲ್ಲಿ ಮನಃಶಾಸ್ತ್ರದ ಪ್ರಭಾವವನ್ನ ನಾವು ಕಾಣಬಹುದು. ಸಮಾಜಶಾಸ್ತ್ರ ಹಾಗೂ ಮನೋವಿಜ್ಞಾನ ವ್ಯಕ್ತಿಯ ಸಾಮಾಜೀಕರಣದ ಮೇಲೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪ್ರಭಾವ,
ಸಾಮಾಜಿಕ ವರ್ತನೆಗಳು ಮುಂತಾದವುಗಳ ಅಧ್ಯಯನದಲ್ಲಿ ಸಮಾನ ಕೊಡುಗೆಯನ್ನ ಇದು ನೀಡ್ತಾ ಹೋಗುತ್ತೆ. ಓಕೆ, ಇನ್ನು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಗಣಕ ವಿಜ್ಞಾನ ಪ್ರಾರಂಭದಿಂದಲೂ ಕೂಡ ಮಾನವನ ಮನಸ್ಸನ್ನ ಅನುಸರಿಸೋದಕ್ಕೆ ಅದು ಯತ್ನಿಸ್ತಾ ಇದೆ. ಗಣಕಯಂತ್ರವನ್ನ ಹೇಗೆ ರೂಪಿಸಲಾಗಿದೆ, ಅದರಲ್ಲಿ ಮಾಹಿತಿ ಹೇಗೆ ಸಂಗ್ರಹ ಆಗುತ್ತೆ ಮತ್ತು ವಿಶ್ಲೇಷಿಸಲ್ಪಡುತ್ತೆ ಅನ್ನುವಂಥದ್ದು ಕಂಪ್ಯೂಟರ್ ಮಾನವನ ಮೆದುಳಿನಂತೆ ಕೆಲಸ ಮಾಡುತ್ತೆ ಅನ್ನೋದನ್ನ ದೃಢಪಡಿಸುತ್ತೆ. ಇನ್ನು ಗಣಕಯಂತ್ರ ತಜ್ಞರು ಮತ್ತೆ ಇಂಜಿನಿಯರ್ಸ್ ಏನಿದ್ದಾರೆ, ಇವರು ಹೆಚ್ಚು ಬುದ್ಧಿ ಉಳ್ಳ ಯಂತ್ರವನ್ನಾಗಿ ರೂಪಿಸ್ತಾ ಇದ್ದಾರೆ. ಯಾವುದನ್ನ? ಕಂಪ್ಯೂಟರ್ ಅನ್ನ. ಆ ಯಂತ್ರದಲ್ಲಿ ಮನುಷ್ಯನಲ್ಲಿ ಇರುವಂತೆ ಭಾವನೆಗಳನ್ನ, ಸಂವೇದನೆಗಳನ್ನ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನ ತುಂಬಿದ್ದಾರೆ. ಮನೋವಿಜ್ಞಾನ ಮತ್ತು ಗಣಕ ವಿಜ್ಞಾನಗಳಲ್ಲಿ ಆಗುತ್ತಿರುವಂತಹ ಪ್ರಗತಿ ಸನ್ನಾತ್ಮಕ ವಿಜ್ಞಾನದಲ್ಲಿ ಗಣನೀಯ ಪ್ರಗತಿಯನ್ನ ಕೂಡ ಉಂಟು ಮಾಡಿರೋದನ್ನ ನಾವು ಇವತ್ತಿನ ದಿನಗಳಲ್ಲಿ ಕಾಣಬಹುದು. ಓಕೆ, ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಮನೋವಿಜ್ಞಾನಿಗಳು, ಯಾವೆಲ್ಲ ಕ್ಷೇತ್ರದಲ್ಲಿ ಮನೋವಿಜ್ಞಾನಿಗಳನ್ನ ನಾವು ನೋಡಬಹುದು ಅಂತ ನೋಡ್ತಾ ಹೋದ್ರೆ, ಶೈಕ್ಷಣಿಕ ಮನೋವಿಜ್ಞಾನಿಗಳು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ. ನೈದಾನಿಕ ಮನೋವಿಜ್ಞಾನಿಗಳು ಮನೋರೋಗಿಗಳಿಗೆ ಮನೋಚಿಕಿತ್ಸೆ ನೀಡಿ ಗುಣಪಡಿಸ್ತಾ ಇದ್ದಾರೆ. ಇನ್ನು ಆಪ್ತ ಸಲಹೆ, ಇವರು ಶೈಕ್ಷಣಿಕ ಮನೋವಿಜ್ಞಾನಿಗಳು, ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ನೈದಾನಿಕ ಮನೋವಿಜ್ಞಾನಿಗಳು ಮನೋರೋಗಿಗಳಿಗೆ ಮನೋಚಿಕಿತ್ಸೆ ನೀಡಿ ಗುಣಪಡಿಸ್ತಾರೆ. ಇನ್ನು ಆಪ್ತ ಸಲಹೆ ಮನೋವಿಜ್ಞಾನಿಗಳು ಸಮಸ್ಯೆ ಉಳ್ಳ ವ್ಯಕ್ತಿಗಳಿಗೆ ಉಪಬೋಧೆ ಮೂಲಕ ಪರಿಹಾರವನ್ನ ಸೂಚಿಸ್ತಾರೆ. ಸೈನ್ಯದಲ್ಲಿ ಸೈನಿಕರ ಆಯ್ಕೆ ಹಾಗೂ ತರಬೇತಿಯಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸ್ತಾರೆ. ಇನ್ನು ಅಪರಾಧಿಗಳನ್ನ ಪತ್ತೆ ಹಚ್ಚುವಲ್ಲಿ ಹಾಗೂ ಅವರಿಗೆ ಶಿಕ್ಷೆ ವಿಧಿಸುವಲ್ಲಿ ನ್ಯಾಯಾಲಯಕ್ಕೆ ಮನೋವಿಜ್ಞಾನ ತುಂಬಾನೇ ಸಹಕಾರಿಯಾಗಿದೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ಮನೋವಿಜ್ಞಾನಿಗಳು ಗಣನೀಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ದೈನಂದಿನ ಬದುಕಿನಲ್ಲಿ ಮನೋವಿಜ್ಞಾನದ ಪಾತ್ರ ಏನು ಅಂತ ನೋಡ್ತಾ ಹೋದ್ರೆ, ಮನೋವಿಜ್ಞಾನದ ಬಗೆಗಿನ ಇದುವರೆಗಿನ ಚರ್ಚೆಯಿಂದ ನಮಗೆ ಮನದಟ್ಟಾಗೋದು ಏನು ಅಂತ ಹೇಳಿದ್ರೆ, ಮನೋವಿಜ್ಞಾನ ಕೇವಲ ಮಾನವನ ವರ್ತನೆ ಹಾಗೂ ಮನಸ್ಸಿನ ಬಗ್ಗೆ ನಮಗಿರುವಂತಹ ಕುತೂಹಲವನ್ನ ತಣಿಸುವುದಷ್ಟೇ ಅಲ್ಲದೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುತ್ತೆ. ಯಾವ ತರ ನೋಡಿ, ಈಗ ಸಮಸ್ಯಾತ್ಮಕ ಮಕ್ಕಳನ್ನ ನಿಭಾಯಿಸುವ ಬಗ್ಗೆ ಮತ್ತು ಮದ್ಯವ್ಯಸನಿ ತಂದೆಯನ್ನ ಎದುರಿಸಬೇಕಾದಂತಹ ಮಕ್ಕಳು ಮುಂತಾದ ಕೌಟುಂಬಿಕ ಸಮಸ್ಯೆಗಳಿಗೂ ಮನೋವಿಜ್ಞಾನ ಪರಿಹಾರವನ್ನ ಸೂಚಿಸುತ್ತೆ. ಕೆಲವು ಸಮಸ್ಯೆಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮಸ್ಯೆಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಉಗ್ರಗಾಮಿಗಳ ಸಮಸ್ಯೆ, ಹೌದಲ್ವಾ? ಆಮೇಲೆ ಶಿಕ್ಷಣ, ಆರೋಗ್ಯ, ಪರಿಸರ, ಸಾಮಾಜಿಕ ಅನ್ಯಾಯ, ಮಹಿಳಾ ಅಭಿವೃದ್ಧಿ, ಸಾಮಾಜಿಕ ಸಂಬಂಧಗಳು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಕಷ್ಟ ಸಾಧ್ಯ. ಇವುಗಳಿಗೆ ಪರಿಹಾರ ದೊರೆಯಬೇಕು ಅಂತ ಹೇಳಿದ್ರೆ ದೇಶದ ರಾಜಕೀಯ, ಆರ್ಥಿಕತೆ, ಸಾಮಾಜಿಕ ಸುಧಾರಣೆ ಆಗ್ಬೇಕು. ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಅನಾರೋಗ್ಯಕರ ಆಲೋಚನೆಗಳೇ ಆಗಿರ್ತವೆ. ಜೊತೆಗೆ ನೆಗೆಟಿವ್ ಥಿಂಕಿಂಗ್, ಆಮೇಲೆ ಅಸಹನೀಯ ನಡವಳಿಕೆಗಳು. ಈ ಸಮಸ್ಯೆಗಳ ಮನೋವೈಜ್ಞಾನಿಕ ವಿಶ್ಲೇಷಣೆ ಮಾಡೋದಕ್ಕೆ, ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಿಣಾಮಕಾರಿ ಪರಿಹಾರ ಕಂಡುಹಿಡಿಯಲು ಮನೋವಿಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಇನ್ನು ಬದುಕಿನ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಮನೋವಿಜ್ಞಾನದ ಸತ್ವವನ್ನ ಈಗ ಮನಗಂಡಿದ್ದಾರೆ. ಸುದ್ದಿ ಮಾಧ್ಯಮ ಅಂದ್ರೆ ಏನು, ನಾವಿವತ್ತು ಮೀಡಿಯಾ ಏನ್ ನೋಡ್ತಾ ಇದೀವಿ, ಈ ದಿಶೆಯಲ್ಲಿ ಮಹತ್ತರ ಪಾತ್ರವನ್ನ ನಮ್ಮ ಒಂದು TV9, News18, ಓಕೆ, ಪಬ್ಲಿಕ್ ಟಿವಿ, ಇವೆಲ್ಲ ಏನ್ ನೋಡ್ತೀವಿ, ಮೀಡಿಯಾ ಏನಿದೆ, ನ್ಯೂಸ್ ಮೀಡಿಯಾ, ಈ ಒಂದು ದಿಕ್ಕಿನಲ್ಲಿ ಮಹತ್ತರ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಸೊ ದೂರದರ್ಶನದ ವಿವಿಧ ಚಾನೆಲ್ಗಳಲ್ಲಿ ಮನೋವಿಜ್ಞಾನಿಗಳು ಹಾಗೂ ಉಪಬೋಧಕರು ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವುದನ್ನ ನಾವೆಲ್ಲ ನೋಡೇ ಇರ್ತೀವಿ. ಸಮಾಜದ ಕೆಲವು ಸಂಕೀರ್ಣ ಸಮಸ್ಯೆಗಳಾಗಿರುವಂತಹ ಸಾಮಾಜಿಕ ಬದಲಾವಣೆ, ಜನಸಂಖ್ಯೆ, ಬಡತನ, ಗುಂಪು ಘರ್ಷಣೆ, ಪರಿಸರ ನಾಶ, ವರದಕ್ಷಿಣೆ ಸಮಸ್ಯೆ, ಸಾಮಾಜಿಕ ಶೋಷಣೆ, ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ವಿಮರ್ಶಾತ್ಮಕ ಚಿಂತನೆಗಳನ್ನ, ಅಭಿಪ್ರಾಯಗಳನ್ನ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಆದ್ರೆ ಏನಾಗಿದೆ, ಅದು ಅದಕ್ಕೆ ಮಾತ್ರನೇ ಸೀಮಿತ ಆಗಿದೆ, ಹೌದಲ್ವಾ? ಸೊ ಜನರ ಬದುಕಿನ ಗುಣಮಟ್ಟ ಸುಧಾರಿಸಬೇಕು ಅಂತ ಹೇಳಿದ್ರೆ ಮನೋವಿಜ್ಞಾನಿಗಳು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಕೂಡ. ಹಾಗಾಗಿ ಇಂದು ಮನೋವಿಜ್ಞಾನಗಳು ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಶಾಲೆ, ಆಸ್ಪತ್ರೆ, ಕೈಗಾರಿಕೆಗಳು, ಸೆರೆಮನೆ, ವ್ಯಾಪಾರೋದ್ಯಮಗಳು, ರಕ್ಷಣಾ ವ್ಯವಸ್ಥೆ ಮುಂತಾದ ಕಡೆ ಸಮಸ್ಯೆಗಳ ನಿವಾರಣೆಗಾಗಿ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಖಾಸಗಿಯಾಗಿ ಸಮಸ್ಯೆ ಪರಿಹರಿಸುವಂತ ಸಲಹೆಗಾರರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಾಸಗಿಯಾಗಿ ಸಮಸ್ಯೆ ಪರಿಹರಿಸೋದು, ದುಡ್ಡಿಸ್ಕೊಂಡು ಸಲಹೆ ನೀಡುವಂತವರು ಕೂಡ ಇದ್ದಾರೆ. ಇನ್ನು ಮನೋವಿಜ್ಞಾನದ ಪರಿಜ್ಞಾನವು ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳಲು ಹಾಗೂ ಇತರರಿಗೆ ಸಹಾಯ ಮಾಡೋದಕ್ಕೆ ನಮ್ಮನ್ನ ಸಜ್ಜುಗೊಳಿಸುತ್ತೆ. ಯಾವುದು? ಸೈಕಾಲಜಿ. ಇದ್ರ ಅರ್ಥ ನಾವು ನಮ್ಮ ಬಗ್ಗೆ ಯೋಚಿಸುವುದಿಲ್ಲ ಅನ್ನೋದು ಅರ್ಥ ಅಲ್ಲ. ಆದ್ರೆ ಕೆಲವು ವೇಳೆ ನಮ್ಮ ಬಗ್ಗೆ ಟೀಕೆ ಮಾಡುವವರನ್ನ ನಾವೇನ್ ಮಾಡ್ತೀವಿ, ಪ್ರತಿಭಟಿಸ್ತೀವಿ ಅಥವಾ ತಿರಸ್ಕರಿಸ್ತೀವಿ. ಇದನ್ನ ರಕ್ಷಣಾತ್ಮಕ ವರ್ತನೆ ಅಂತ ಕೂಡ ಕರಿತೀವಿ. ಇನ್ನು ಕೆಲವರು ತಮ್ಮ ಬಗೆಗೆ ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಇಂತಹ ಮನಸ್ಥಿತಿಗಳು ವ್ಯಕ್ತಿತ್ವ ಬೆಳವಣಿಗೆಗೆ ಅದೇನಾಗುತ್ತೆ, ಮಾರಕ ಆಗುತ್ತೆ. ಓಕೆ,
ಕೆಲವರು ತಮ್ಮ ಬಗ್ಗೆನೆ ತಾವು ಕೀಳರಿಮೆಯನ್ನ ಬೆಳೆಸ್ಕೊಂಡಾಗ ವ್ಯಕ್ತಿತ್ವ ಬೆಳವಣಿಗೆಗೆ ಅದು ಮಾರಕ. ನಮ್ಮ ಬಗ್ಗೆ ನಾವು ಯಾವಾಗ್ಲೂ ಸಕಾರಾತ್ಮಕ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು, ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು, ಜ್ಞಾಪಕ ಶಕ್ತಿಯನ್ನ ವೃದ್ಧಿಗೊಳಿಸ್ಕೋಬೇಕು, ಕಲಿಕೆಯನ್ನ ಉತ್ತಮಪಡಿಸಿಕೊಳ್ಬೇಕು, ಜೊತೆಗೆ ವ್ಯಕ್ತಿಯ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು, ಸಾಮಾಜಿಕ ಸಂಬಂಧಗಳನ್ನ ಉತ್ತಮಪಡಿಸಿಕೊಳ್ಳಲು ಮನೋವೈಜ್ಞಾನಿಕ ತತ್ವಗಳು, ಸಿದ್ಧಾಂತಗಳು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮನೋವಿಜ್ಞಾನ ಸಹಾಯ ಮಾಡುತ್ತೆ. ಹೀಗೆ ನಮ್ಮ ಬದುಕಿಗೆ ಬದುಕಿನ ಗುಣಮಟ್ಟ ಸುಧಾರಿಸುವಲ್ಲಿ ಮನೋವಿಜ್ಞಾನ ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾ ಈ ಒಂದು ಅಧ್ಯಾಯ 1 ಏನಿದೆ ಪೀಠಿಕೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ಇದಿಷ್ಟು ನಾವು ಏನ್ ನೋಡಿದ್ವಿ, ಈ ಒಂದು ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ನಾವು ಗಮನಿಸಬೇಕಾದಂತ ಅಂಶಗಳನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ದಟ್ ಇಸ್ ಎನಫ್. ಓಕೆ, ಮನೋವಿಜ್ಞಾನ ಇಲ್ಲಿಂದ ವೆರಿ ಇಂಪಾರ್ಟೆಂಟ್, ಇದು ಕೀ ಪಾಯಿಂಟ್ಸ್ ಇದ್ದಂಗೆ. ಓಕೆ, ಮನೋವಿಜ್ಞಾನ ಒಂದು ಆಧುನಿಕ ವಿಷಯ. ಇದರ ಉದ್ದೇಶ ಜೀವಿಯ ವರ್ತನೆಯನ್ನ ಹಾಗೂ ಮಾನಸಿಕ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡೋದು. ಮನೋವಿಜ್ಞಾನ ಒಂದು ಸ್ವಾಭಾವಿಕ ಮತ್ತು ಸಾಮಾಜಿಕ ವಿಜ್ಞಾನ ಆಗಿದೆ. ಓಕೆ, ಮನೋವಿಜ್ಞಾನಿಗಳು ಇಂದು ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ತತ್ವಗಳನ್ನ ರೂಪಿಸಲು ಹಾಗೂ ನಿರ್ದಿಷ್ಟ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಮನೋವಿಜ್ಞಾನದ ಪ್ರಮುಖ ಕ್ಷೇತ್ರಗಳು ಅಂತ ಬಂದಾಗ ಸನ್ನಾತ್ಮಕ ಮನೋವಿಜ್ಞಾನ, ಜೀವ ಮನೋವಿಜ್ಞಾನ, ಆರೋಗ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಶೈಕ್ಷಣಿಕ ಮತ್ತು ಶಾಲಾ ಮನೋವಿಜ್ಞಾನ, ನೈದಾನಿಕ ಮತ್ತು ಉಪಬೋಧೆ ಮನೋವಿಜ್ಞಾನ, ಪರಿಸರ ಮನೋವಿಜ್ಞಾನ, ಕೈಗಾರಿಕಾ ಮನೋವಿಜ್ಞಾನ ಮತ್ತು ಕ್ರೀಡಾ ಮನೋವಿಜ್ಞಾನ ಅಂತ ಹೇಳಿ ಇಷ್ಟು ತರ ನಾವು ನೋಡ್ತೀವಿ. ಆಮೇಲೆ ಮನೋವಿಜ್ಞಾನ ಎಂಬ ಪದವು 2 ಗ್ರೀಕ್ ಪದಗಳಿಂದ ಬಂದಿದೆ, ಒಂದು ಸೈಕಿ ಮತ್ತೆ ಲೋಗಸ್. ಸೊ ಸೈಕಿ ಅಂದ್ರೆ ಆತ್ಮ, ಲೋಗಸ್ ಅಂತ ಹೇಳಿದ್ರೆ ಅಧ್ಯಯನ ಅಂತ ಅರ್ಥ. ಓಕೆ, ನಿರೂಪಣೆಗಳು ಅಂದ್ರೇನು, ವ್ಯಾಖ್ಯೆಗಳು, ಡೆಫಿನೇಷನ್ಸ್ ಅಂತ ಹೇಳ್ತೀವಿ. ಮನೋವಿಜ್ಞಾನ ಅಂತ ಅಂದ್ರೆ ಆತ್ಮದ ಅಧ್ಯಯನ. ಈ ವ್ಯಾಖ್ಯೆಯನ್ನ ಒಪ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ಆತ್ಮ ಎಂಬುದು ಹೇಗೆ, ಎಲ್ಲಿಂದ ಅಂತ ಯಾರಿಗೂ ತಿಳಿಲಿಲ್ಲ. ರೂಪ ಆಗ್ಲಿ, ಬಣ್ಣ ಆಗ್ಲಿ, ಎಕ್ಸಿಸ್ಟೆನ್ಸ್ ಇದೆ ಅನ್ನೋದಾಗ್ಲಿ ಯಾರಿಗೂ ತಿಳಿದಿದ್ದಿಲ್ಲ. ಸೊ ದಟ್ ಅದನ್ನ ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಮನೋವಿಜ್ಞಾನ ಅಂದ್ರೆ ಮನಸ್ಸಿನ ಅಧ್ಯಯನ. ಇದು ಕೂಡ ಆತ್ಮದ ಅಧ್ಯಯನ ಎಂಬ ನಿರೂಪಣೆಯಂತೆಯೇ ಅಸ್ಪಷ್ಟವಾಗಿತ್ತು. ಸೊ ಹಾಗಾಗಿ ಇದನ್ನು ಕೂಡ ರಿಜೆಕ್ಟ್ ಮಾಡಿದ್ರು. ಮನೋವಿಜ್ಞಾನ ಅಂದ್ರೆ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಹೇಳಿ ವಿಲಿಯಂ ಊಂಟ್ ರವರು ಹೇಳಿದ್ರು. ಈ ನಿರೂಪಣೆಯನ್ನ ಹೇಳಿದಂತ ವಿಲಿಯಂ ಊಂಟ್ ರವರು ಏನಿದ್ರೆ, ಸೊ ಇವರು 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ ಪ್ರಥಮ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನ ಸ್ಥಾಪಿಸಿದ್ರು. ಓಕೆ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 1879 ಲಿಪ್ಜಿಗ್, ಜರ್ಮನಿ. ಮನೋವಿಜ್ಞಾನ ಅಂತ ಹೇಳಿದ್ರೆ ಜೀವಿಯ ವರ್ತನೆಯ ವೈಜ್ಞಾನಿಕ ಅಧ್ಯಯನ ಆಗಿದೆ. ಸೊ ಕೊನೆಯದಾಗಿ ಏನ್ ಬಂತು, ಮನೋವಿಜ್ಞಾನ ಅಂತ ಹೇಳಿದ್ರೆ ಜೀವಿಯ ವರ್ತನೆಯ ವೈಜ್ಞಾನಿಕ ಅಧ್ಯಯನ, ಸೈಂಟಿಫಿಕ್ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಹೇಳಿದ್ರು. ಮನೋವಿಜ್ಞಾನ ಅಂತ ಹೇಳಿದ್ರೆ ಜೀವಿಯ ವರ್ತನೆಯನ್ನು ಹಾಗೂ ಮಾನಸಿಕ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡುವ ವಿಜ್ಞಾನ. ಓಕೆ, ಸೊ ಮನೋವಿಜ್ಞಾನ ಅಂತ ಅಂದ್ರೆ ಜೀವಿಯ ವರ್ತನೆಯನ್ನು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡುವಂತ ವಿಜ್ಞಾನ ಅಂತ ಹೇಳಿ, ಇದು ಹೆಚ್ಚು ಸಮಂಜಸ ಅಂತ ಹೇಳಿ ಒಂದು ನಿರೂಪಣೆಯನ್ನ ಕೊಟ್ರು. ಸೊ ಈಗ ನೋಡೋಣ ಮನೋವಿಜ್ಞಾನದ ವ್ಯಾಪ್ತಿ, ಅಧ್ಯಯನ ಕ್ಷೇತ್ರಗಳು ಮತ್ತು ಅನ್ವಯಿಕ ಕ್ಷೇತ್ರಗಳು ಅನ್ನುವಂತ 2 ವಿಧಗಳು ನಾವು ನೋಡ್ತೀವಿ. ಒಂದು ಅಧ್ಯಯನ ಕ್ಷೇತ್ರಗಳು, ಇನ್ನೊಂದು ಅನ್ವಯಿಕ ಕ್ಷೇತ್ರಗಳು. ಮನೋವಿಜ್ಞಾನ ಕ್ಷೇತ್ರಗಳು ಅಂತ ಬಂದಾಗ ಸಾಮಾನ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಪ್ರಾಣಿ ಮನೋವಿಜ್ಞಾನ, ನೈದಾನಿಕ ಮನೋವಿಜ್ಞಾನ, ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ, ಕೈಗಾರಿಕಾ ಮನೋವಿಜ್ಞಾನ ಮತ್ತೆ ಸೈನಿಕ ಮನೋವಿಜ್ಞಾನ ಅಂತ ಹೇಳಿ ಇಷ್ಟು ತರ ನಾವು ನೋಡ್ತೀವಿ. ಸೊ ಮನೋವಿಜ್ಞಾನ ಕ್ಷೇತ್ರಗಳಿದೆ. ಮಾನವನ ವರ್ತನೆಯ ಮೂಲ ತತ್ವಗಳು ಮತ್ತು ಸಿದ್ಧಾಂತಗಳನ್ನ ಕುರಿತು ಅಧ್ಯಯನ ಮಾಡೋದು ಸಾಮಾನ್ಯ ಮನೋವಿಜ್ಞಾನ. ಮಾನವನ ಬೆಳವಣಿಗೆ ಮತ್ತು ವಿಕಾಸ ಕುರಿತು ಅಧ್ಯಯನ ಮಾಡೋದು ಯಾವ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ. ವ್ಯಕ್ತಿಯ ವರ್ತನೆಯನ್ನು ಅವನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋದು ಸಾಮಾಜಿಕ ಮನೋವಿಜ್ಞಾನ. ಇನ್ನು ವ್ಯಕ್ತಿಯ ಅಪಸಾಮಾನ್ಯ ವರ್ತನೆಯ ಕುರಿತು ಅಧ್ಯಯನ ಮಾಡೋದನ್ನ ಅಬ್ನಾರ್ಮಲ್ ಸೈಕಾಲಜಿ. ಪ್ರಾಣಿಗಳ ವರ್ತನೆಯನ್ನ ಕುರಿತು ಅಧ್ಯಯನ ಮಾಡೋದು ಪ್ರಾಣಿ ಸೈಕಾಲಜಿ. ಅಪಸಾಮಾನ್ಯ ವರ್ತನೆಯ ಕಾರಣ ಹಾಗೂ ಆ ಸಮಸ್ಯೆಗಳನ್ನ ಗುರುತಿಸಿ ಚಿಕಿತ್ಸೆ ನೀಡುವುದೇ ಅನ್ವಯಿಕ ಮನೋವಿಜ್ಞಾನ. ಯಾವುದು, ನೈದಾನಿಕ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನ ಆಗಿದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮನೋವೈಜ್ಞಾನಿಕ ತತ್ವಗಳು ಹಾಗೂ ವಿಧಾನಗಳನ್ನ ಬಳಸಿ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ. ಕೈಗಾರಿಕಾ ಮನೋವಿಜ್ಞಾನ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳ ಆಯ್ಕೆ, ತರಬೇತಿ, ಸಮಸ್ಯೆಗಳ ಪರಿಹಾರ, ಈ ಅಂಶಗಳ ಬಗ್ಗೆ ಇದು ಗಮನವನ್ನು ಕೊಡುತ್ತೆ. ಸೈನಿಕ ಮನೋವಿಜ್ಞಾನ ಸೈನ್ಯಕ್ಕೆ ಸೂಕ್ತ ವ್ಯಕ್ತಿಗಳ ಆಯ್ಕೆ, ತರಬೇತಿ, ಸೈನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚು ಒತ್ತು ನೀಡುವಂತದ್ದು ಸೈನಿಕ ಮನೋವಿಜ್ಞಾನ. ಸೊ ಇಲ್ಲಿಯವರೆಗೆ ಅಧ್ಯಾಯ 1 ಏನಿತ್ತು ಅದು ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಅಧ್ಯಾಯ 2 ಮನೋವಿಜ್ಞಾನದ ಅಧ್ಯಯನದ
ಗುರಿಗಳು ಏನಿದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿಗೆ ಚಾಪ್ಟರ್ 1 ಏನಿದೆ ಅದು ಕಂಪ್ಲೀಟ್ ಆಯ್ತು. ಸೊ ವೆರಿ ಬೇಸಿಕ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಸೈಕಾಲಜಿ ಏನಿದೆ ಅದು ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಹೋಪ್ ಸೊ ಇದು ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಮುಗಿಸೋಣ. ಓಕೆ, ಸೊ ಎಲ್ರೂ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.